ಸೈಬರ್ ಕಳ್ಳರ ಹೊಸ ಮೋಸ, ಪೊಲೀಸ್ ಅಧಿಕಾರಿಯೆಂದು ಬೆದರಿಸಿ ಹಣ ಕೇಳಲು ಯತ್ನ. ಪೊಲೀಸ್ ಅಂತ ಹೇಳಿ ರಾಮನಗರ ಪೊಲೀಸ್ ಅಂತ ಹೇಳಿ ನಮಗೆ ಹೆದರಿಸಿ ಹುಡುಗಿ ಹಿಂಗ್ ಮಾಡಿದೆ ಹಾಗೆ ಮಾಡಿದೆ ಅಂತ ಹೇಳಿ ನನಗೆ ಹೆದರಿಸಿ 3 ಲಕ್ಷ ತುಂಬಿಕೊಂಡು ಇಲ್ಲಾಂದ್ರೆ ಹೀಗೆ ತುಂಬಿಕೊಂಡು ಹೋಗ್ತೆ, ಫೋನ್ ಪೇ ಮಾಡು, ಈಗ ಕೇಸ್ಗೆ ಮಾಡ್ತೆ, 25,000 ರೂಪಾಯಿ ಕೊಡು. ಈಗ ನನಗೆ ಅದೇನು ಗೊತ್ತಿಲ್ಲ. ಈಗ ಹುಡುಗಿ ಬಂದು ಸಪ್ರೇಟ್ ಕೊಟ್ಟಾಗ ಈಗ ಮನೆ ಬಂದು ಹಿಡ್ಕೊಂಡು ಹೋಗ್ತೀನಿ ಅಷ್ಟೇ ಸರ್. ನಾವು ಅದು ಅಂತ ಕೆಲಸ ಮಾಡ್ದವ್ರೆ ಅಲ್ಲ ಸರ್. ನಾನೇನ್ ಮಾಡಲ್ಲ, ನನಗೆ ಅದೇನು ಗೊತ್ತಿಲ್ಲ. ಇವಾಗ ಮನೆ ಬಂದು ಹಿಡ್ಕೊಂಡು ಹೋಗಲ್ಲ, 25,000 ಫೋನ್ ಪೇ ಮಾಡ್ಕೊಂಡು ಕೇಸ್ ಅಲ್ಲ ಸರ್. ಅಲ್ಲ ಸರ್, ಜಾಸ್ತಿ ಮಾತಾಡಬೇಡ. ಅಲ್ಲ ಸರ್, ಯಾವ ಮಾತಾಡಬೇಡ. ನಾಳೆ ಸುಮಾರು ಕೆಲಸ ಇದ್ದೇವೆ. ಕುಮಟಾದ ಹಳಕಾರದ ಶಂಕರ್ ಹನುಮಂತ ಮುಕ್ರಿ ಅವರಿಗೆ ಸೈಬರ್ ಕಳ್ಳರು ತಾನು ರಾಮನಗರ ಪೊಲೀಸ್ ಠಾಣೆಯ PSI ಜಾಧವ್ ಎಂದು ಪರಿಚಯಿಸಿಕೊಂಡು ಬೆದರಿಕೆ ಹಾಕಿ ಹಣ ಕೇಳಲು ಯತ್ನಿಸಿದ ಘಟನೆ ವರದಿಯಾಗಿದೆ. ಜನವರಿ 22ರಂದು ಹನುಮಂತ ಮುಕ್ರಿ ಅವರಿಗೆ ಬಂದ ಕರೆಯಲ್ಲಿ ನೀನು ಯಾವುದೋ ಹುಡುಗಿಗೆ ಅವಳ ಫೋಟೋ ಶೇರ್ ಮಾಡಿದ್ದೀಯ, ಅವಳು ದೂರು ನೀಡಿದ್ದಾಳೆ, ಇದಕ್ಕಾಗಿ 3 ಲಕ್ಷ ರೂಪಾಯಿ ದಂಡ ಕಟ್ಟಬೇಕು, ಇಲ್ಲವಾದರೆ ಈಗಲೇ ಫೋನ್ ಪೇ ಮೂಲಕ 25,000 ರೂಪಾಯಿ ಹಾಕು, ಇಲ್ಲದಿದ್ದರೆ ನಿನ್ನನ್ನು ಅರೆಸ್ಟ್ ಮಾಡಲು ನಿನ್ನ ಮನೆಗೆ ಬರುತ್ತೇನೆ ಎಂದು ಬೆದರಿಕೆ ಹಾಕಲಾಗಿದೆ. ಅಲ್ಲದೆ ಮೊಬೈಲ್ನಲ್ಲಿ ಪೊಲೀಸ್ ಸೈರನ್ ಶಬ್ದ ಹಾಕಿ ನಿನ್ನ ಹೆಂಡತಿ ಮಕ್ಕಳನ್ನು ಎಳೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಆತಂಕ ಸೃಷ್ಟಿಸಲಾಗಿದೆ. ಈ ಬೆದರಿಕೆಯಿಂದ ಗಾಬರಿಗೊಂಡ ಹನುಮಂತ ಮುಕ್ರಿ ಅವರು ದಿಕ್ಕು ತೋಚದೆ ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರಕ್ಕೆ ಭೇಟಿ ನೀಡಿ ವಿಷಯ ತಿಳಿಸಿದರು. ತನಿಖೆಯ ವೇಳೆ ಕರೆ ಬಂದ ಮೊಬೈಲ್ ಸಂಖ್ಯೆ 7406433107 ಎಂದು ತಿಳಿದು ಬಂದಿದ್ದು, ನಂತರ ಆ ಸಂಖ್ಯೆ ಬ್ಲಾಕ್ ಆಗಿರುವುದು ಗಮನಕ್ಕೆ ಬಂದಿದೆ. ವಿಚಾರಣೆ ವೇಳೆ ಹನುಮಂತ ಮುಕ್ರಿ ಅವರು ಕಾರವಾರದಲ್ಲಿ PM ವ್ಯಾಪಾರ ಸಾಲ ನಿಧಿಗೆ ಅರ್ಜಿ ಸಲ್ಲಿಸಿದ್ದು, ಅದಕ್ಕೆ 3 ಲಕ್ಷ ರೂಪಾಯಿ ಮಂಜೂರಾಗಿರುವ ಮಾಹಿತಿ ಇತ್ತೀಚೆಗೆ ಲಭ್ಯವಾಗಿದ್ದುದರಿಂದ ಆ ಮಾಹಿತಿಯನ್ನೇ ಸೈಬರ್ ಕಳ್ಳರು ದುರುಪಯೋಗಪಡಿಸಿಕೊಂಡು ಹಣ ವಂಚನೆಗೆ ಯತ್ನಿಸಿರುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ. ಈ ಕುರಿತು ಮಾತನಾಡಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೆಲ್ ರೋಡ್ರಿಕ್ಸ್, ಜಿಲ್ಲೆಯಲ್ಲಿ ಯಾರಿಗಾದರೂ ಇಂತಹ ಬೆದರಿಕೆಯ ಕರೆಗಳು ಬಂದರೆ ತಕ್ಷಣವೇ ಹತ್ತಿರದ ಪೊಲೀಸ್ ಠಾಣೆಗೆ ದೂರು ನೀಡಬೇಕು. ಪ್ರತಿಯೊಂದು ಠಾಣೆಯಲ್ಲೂ ಸೈಬರ್ ಸೆಲ್ ಇದೆ. ಇಲ್ಲವಾದಲ್ಲಿ 1930 ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡಬೇಕು ಎಂದು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಸೈಬರ್ ಅಪರಾಧಿಗಳಿಂದ ಎಚ್ಚರಿಕೆ ವಹಿಸುವಂತೆ ಹಾಗೂ ಯಾವುದೇ ರೀತಿಯ ಬೆದರಿಕೆ ಕರೆಗಳಿಗೆ ಒಳಗಾಗದೆ ತಕ್ಷಣ ಕಾನೂನು ಸಹಾಯ ಪಡೆಯುವಂತೆ ಪೊಲೀಸರು ಮತ್ತು ಸಮಾಜ ಕಲ್ಯಾಣ ಸಂಸ್ಥೆಗಳು ಸಾರ್ವಜನಿಕರಿಗೆ ಸಲಹೆ ನೀಡಿದ್ದಾರೆ. ಕರೆ ಬಂದಾಗ ನೀವು ಕೂಡಲೇ ನಮ್ಮ ಪೊಲೀಸ್ ದೂರು ಕೊಡಿ. ಯಾಕಂದ್ರೆ ಏನಾಗ್ಬೇಕಾದ್ರೆ ನೀವು ಹೆದರ್ಕೊಂಡು ಹೋದ್ರೆ ನಾಳೆ ಅವರು ದೂರಾಗ ಮಮ್ಮಯ ಆಗ್ಬಿಡ್ತಾರೆ. ಹಾಗಾಗಿ ನಾನು ವಿನಂತಿ ಮಾಡ್ತೇನೆ, ಇಂಥ ಏನೇ ಇದ್ರೂ ನೀವು ಒಂದು ನಮ್ಮ ಕುಮಟಾ ಪೊಲೀಸ್ ಸ್ಟೇಷನ್ ದೂರು ಕೊಡಿ. ಗೊತ್ತಿಲ್ಲಪ್ಪ, ಈಗ ನಮ್ಮ DSP ಬೆಂಗಳೂರು ಹೈಕೋರ್ಟ್ ಕೇಸ್ ಮೂವ್ ಮಾಡಿ 3 ಲಕ್ಷ ದಂಡ ತೊಗೊಳ್ತಿದ್ದಾರೆ. ಇವಾಗ ಏನ್ ಕೇಸ್ ಇಲ್ಲೇ ಫೋನ್ ಪೇ ಮಾಡ್ಕೊಂಡು ಬಗೆಹರಿಸ್ಕೊಂಡ್ಗೆ 25,000 ಇಲ್ಲೇ ಮನೆಗೆ ಬಂದು ಇಟ್ಕೊಂಡು ಹೋದ ಸರ್. ನಾವಂತ ಮಾಡಲಿಲ್ಲ ಸರ್, ನಿಮಗೆ ಯಾಕೆ ನಮ್ಗೆ ಇದು ಮಾಡ್ಕೊಳ್ಳಿ. 8277748859 ನೇಮ್ ಬಂದ್ಬಿಟ್ಟು ಹನುಮಂತ ಮುಕ್ರಿ ಅಂತ. ಇಮಿಡಿಯೇಟ್ ಲೊಕೇಶನ್ ಮಾಡಿ 25,000 ಕಟ್ಟದಂತೆ 3 ಲಕ್ಷ ಕೊಡ್ತಾರಂತೆ. ಹಲೋ ಸರ್, ನಾವು ಅದು ನಮ್ಮ ಬಡವರು ಏನು ಗೊತ್ತಿಲ್ಲ ಸರ್. ನಾವು ಅಂತೇಳಿ ಏನು ಮಾಡಿಲ್ಲ ಸರ್. ಈಗ ನನಗೆ ಅದೇನು ಗೊತ್ತಿಲ್ಲ. ಈಗ ಹುಡುಗಿ ಬಂದು ಸಪ್ರೇಟ್ ಕೊಟ್ಟಾಗ ಈಗ ಮನೆ ಬಂದು ಹಿಡ್ಕೊಂಡು ಹೋಗ್ತೀನಿ ಅಷ್ಟೇ ಸರ್. ನಾವು ಅದು ಅಂತ ಕೆಲಸ ಮಾಡ್ದವ್ರೆ ಅಲ್ಲ ಸರ್. ನಾನೇನ್ ಮಾಡಲ್ಲ, ನನಗೆ ಅದೇನು ಗೊತ್ತಿಲ್ಲ. ಇವಾಗ ಮನೆ ಬಂದು ಹಿಡ್ಕೊಂಡು ಹೋಗಲ್ಲ, 25,000 ಫೋನ್ ಪೇ ಮಾಡ್ಕೊಂಡು ಕೇಸ್ ಅಲ್ಲ ಸರ್. ಅಲ್ಲ ಸರ್, ಜಾಸ್ತಿ ಮಾತಾಡಬೇಡ. ಅಲ್ಲ ಸರ್, ಯಾವ ಮಾತಾಡಬೇಡ. ನಾಳೆ ಸುಮಾರು ಕೆಲಸ ಇದ್ದೇವೆ ಸರ್. ಯಾವ ಊರು ಸರ್ ಅದು? ನಂಗೆ ಗೊತ್ತಿಲ್ಲ, ಹೇಳಿ ಸರ್. ಆ ಹುಡುಗಿ ಸರ್ ರಾಮನಗರ, ಈಗ ಬಂದು ಹಿಡ್ಕೊಂಡು ಹೋಗಲ್ಲ, ಏನು ಕೇಸ್ ಬಗ್ಗೆ ಎಸ್ಕೊಂತೀಪ್ಪ ನೀನು ಸರ್. ಇವಾಗಲೇ ದುಡ್ಡು ತುಂಬೋದ್ರೆ ನಾವು ಹೇಗೆ ಮಾಡ್ಬೇಕು ಸರ್? ನಾನು ಬಡವ, 5 ನಿಮಿಷ ಟೈಮಿಂಗ್ ಕೊಡ್ತೀನಿ ನೋಡಪ್ಪ. 5 ನಿಮಿಷ ಟೈಮಿಂಗ್ ಕೊಡ್ತೀನಿ ಸರ್. ಭಾರಿ ಕಷ್ಟ ಆದ್ರೆ 5 ನಿಮಿಷ ಟೈಮಿಂಗ್ ಕೊಡ್ತೀನಿ. ಅಲ್ಲ, ಅಷ್ಟಾದ್ರೆ ದುಡ್ಡು ಅಷ್ಟೆಲ್ಲ ಎಲ್ಲಿಂದ ಇದು ಮಾಡೋದು ಸರ್? ಏನಪ್ಪ ಅಷ್ಟೆಲ್ಲ ದುಡ್ಡು ಎಲ್ಲಿಂದ ಇದು ಮಾಡೋದು ಸರ್? ನಮ್ಮ ಹತ್ರ 1 ರೂಪಾಯಿ ಇಲ್ಲ. ಕಾಂಟ್ರ ಅವಶ್ಯಕತೆ ಕಟ್ಟಿದ್ದು ನಾನೇನು ಮಾಡಿ ಸರ್? ನನ್ನ ಹತ್ರ ದುಡ್ಡು ಇಲ್ಲ ಸರ್, ಏನು ಮಾಡ್ಬೋದು ಸರ್? ನನ್ನ ಹತ್ರ ದುಡ್ಡು ಇಲ್ಲ. ಈಗ ಬರ್ತಾ ಇದೆ ನೋಡಯ್ಯ, ನಾನು ಬರ್ತಾ ಇದೆ. ಹಲೋ ಬರ್ತಾ ಇದೆ ನೋಡಪ್ಪ ಮನೆ ಕಡೆ. ಹೌದು ಸರ್, ನಮ್ಮ ಹತ್ರ ದುಡ್ಡು ಇಲ್ಲ, ಎಲ್ಲಿಂದ ಇದು ಮಾಡೋದು ಸರ್? ಈಗ ನಾ ಏನ್ ಮಾಡ್ಲಿಪ್ಪ ಅದಕ್ಕೆ? ನನ್ ತಪ್ಪನಾದ್ರೆ ನನಗೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ ಸರ್. ಹಂಗಾಗಿ ನಾ ಏನ್ ಮಾಡ್ಲಿ? ನನಗೆ ಹೆಂಡತಿ ಮಕ್ಕಳೆಲ್ಲ ಹೆಂಡತಿ ಬರಾತ ಬಂದು ಹಿಡ್ಕೊಂಡು ಹೋಗ್ತೀನಿ ಸರ್.
ಸರ್ ನೋಡಿ ಆ ತರ ಮಕ್ಕಳು ಎಲ್ಲಾರು ಹಿಡ್ಕೊಂಡು ಹೋಗ್ಬೇಕು ಸರ್. ಈಗೀಗ ನಮ್ಮ ಹತ್ರ ದುಡ್ಡು ಎಲ್ಲಿದೆ ಸರ್? ನನಗೆ ಅದೇನು ಗೊತ್ತಿಲ್ಲಪ್ಪ. ನೀ ಹೆಂಗ ಸಾಲ ಮಾಡಿ ಸುಲ ಮಾಡಿ ಹಾಕಿ ಅದೇನು ಗೊತ್ತಿಲ್ಲ. ಒಟ್ಟು ಸರಿ ಮಾಡ್ಕೆಲ್ಲ ಬಂದು ಹಿಡ್ಕೊಂಡು ಹೋಗ್ತಾನೆ ಸರ್. ಸರ್ ನನ್ನ ಹತ್ರ ದುಡ್ಡಿಲ್ಲ ಸರ್, ಎಂತ ಮಾಡುದು ಸರ್ ಈಗ? ಇನ್ನು ಮನೆಗೆ ಬರ್ತಾನೆ ಹಿಡ್ಕೊಂಡು ಹೋಗ್ತಾನೆ ಅಟ ಸರ್. ನಮ್ಮ ಹತ್ರ ಈಗ ಅರ್ಜೆಂಟಿಗೆ ಹೆಂಗ್ ಮಾಡುದು ಸರ್? ನಾ ಈ ದುಡ್ಡು ಇಲ್ಲ, ನನಗೆ ಅದೇನು ಗೊತ್ತಿಲ್ಲ. 10 ನಿಮಿಷ ಟೈಮ್ ಕೊಡ್ತಾನೆ, 10 ನಿಮಿಷ ಸರ್. ನಾವು ಅಂತದೇನು ತಪ್ಪು ಮಾಡಿಲ್ಲ ಸುಮ್ಗೆ ಸರ್. ಅದೆಲ್ಲ ಬಿಡಲಿ, 10 ನಿಮಿಷ ಟೈಮ್ ಕೊಡ್ತಾನೆ ಬಗೆಹರಿಸಿಂತೀಯ ಸರ್. ಪ್ಲೀಸ್ ಸರ್, ಈಗ ನನ್ನ ಹತ್ರ ದುಡ್ಡಿಲ್ಲ. ಈಗ ಒಂದು ನಾಳೆ ನಾಡ್ದು ಹಂಗಾದ್ರೆ ಏನಾದ್ರು ಮಾಡ್ಬೋದು, ಯಾರ ಹತ್ರ ಹೇಳಿ ಸರ್. ಇಲ್ಲ ಇಲ್ಲ ಇಲ್ಲ, 10 ನಿಮಿಷದ ಮೇಲೆ 1 ನಿಮಿಷ ಕೊಡಕ್ಕಾಗಲ್ಲ. ಮನೆಗೆ ಬರತ್ತಾಗ ಫೋನ್ ಇಡು, ಮನೆಗೆ ಬರ್ತಾನೆ ಹಾಕೊಂಡು ಹೋಗ್ಕೊಂಡು ನಿನ್ನ ಹ್ಯಾಂಡ್ರನ್ನ ಎಲ್ಲಾನು ಬಳ ತದ್ದದ ಹಿಡಿದು ಕುಂದಿರ್ತೀನಿ. ಫೋನ್ ಇಡು ಸರ್. ಹಾಗೆ ಮಾಡ್ಬಿಡ್ರಿ ಸರ್. ಇಲ್ಲ 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 ಇಲ್ಲ, ಫೋನ್ ಇಡು.